ಸೀಟ್ ಅದು, ಇದು ಗಾಡಿ ಕಲರ್ ಕರೆಕ್ಟ್ ಆಗಿದೆ, ಅದೇ ಸೇಮ್ ಕಲರು. ವೆಲ್ಕಮ್ ಹೋಮ್ ಜುಪಿಟರ್. ಫಸ್ಟ್ ಟೈಮ್ ನನಗೆ ತುಮಕೂರಲ್ಲೇ ನಮ್ಮ ಸಬ್ಸ್ಕ್ರೈಬರ್ಗಳು ಸಿಕ್ಕಿದ್ರು ಪೂಜೆಗೆ. ಸೊ ಆ್ಯಸ್ ಯೂಶುವಲ್ ನಾವು ಯಾವಾಗಲೂ ಪ್ರತಿ ಸಲ ಎಲ್ಲಿ ಮಾಡಿಸ್ತೀವಿ, ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿರೋದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾವು ಎಲ್ಲಿ ಹೊರಟಿದ್ದೀವಿ ಅಂದರೆ ಹೊಸ ಗಾಡಿ ನೋಡ್ತಾ ಇದ್ದೀವಿ. 2 ವೀಲರ್ ಆಗಿರುತ್ತೆ, ಮೊಪೆಡ್ ಆಗಿರುತ್ತೆ. ಬಿಕಾಸ್ ನಮ್ಮ ಮನೆಯಲ್ಲಿ ಜುಪಿಟರ್ ಇತ್ತು, ಅದನ್ನು ರೀಸೆಂಟಾಗಿ ಕೊಟ್ಟಿದ್ದೀವಿ. ಬಿಕಾಸ್ ಹಳೇದಾಗಿತ್ತು ಗಾಡಿ. ಸೊ ಹೊಸ ತೊಗೋಬೇಕು ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ಗಾಡಿ ತೊಗೋಬೇಕು ಅನ್ನೋದನ್ನ ಡಿಸೈಡ್ ಮಾಡಿಲ್ಲ. ನಮ್ಮ ಮಮ್ಮಿಗೆ ತೊಗೋತಾ ಇರೋದು. ಸೊ ಅವರು ರೆಡಿ ಆಗಿದ್ದಾರೆ. ಯಾವ್ದು ತೊಗೊತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಒಂದೆರಡು ಗಾಡಿ ಟೆಸ್ಟ್ ಡ್ರೈವ್ ಮಾಡೋಣ, ನೋಡೋಣ ಯಾವ್ದು ಸೆಟ್ ಆಗುತ್ತೋ ಅದನ್ನು ತೊಗೊಳ್ಳೋಣ. ಸೊ ಬನ್ನಿ, ಯಾವ ಗಾಡಿ ತೊಗೋತೀವಿ ಅನ್ನೋದನ್ನು ನೋಡೋಣ. ಯಾವ್ದು ಇಷ್ಟ ಆಯ್ತು ಮಮ್ಮಿ? ಇವಾಗ ಫೈನಲೈಸ್ ಮಾಡ್ಕೊಂಡು ಹೋಗ್ಲಿ. ಒಂದು ಗಾಡಿ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಯಾವುದು? ಪಿಸ್ತಾ ಗ್ರೀನ್ ಇದೆಯಲ್ಲ, ಟಾಪ್ ಎಂಡ್ ಗಾಡಿ, ಗ್ರೀನಲ್ಲಿ ಅದೊಂದು ಫೈನಲೈಸ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದೆ. ಫೈನಲ್ ರೇಟ್ ಏನೇ ರೇಟ್ ಹೇಳ್ತಾರೆ ಅಂತ ಕೇಳಿಸ್ಕೊತಾ ಇದ್ದೀನಿ. ಬಟ್ ಗಾಡಿ ಅಂತೂ ಇಷ್ಟ ಆಗಿದೆ. ಇನ್ನೊಂದ್ಸತಿ ಡ್ಯೂಯಲ್ ಕಲರ್ಗೂ ಹೋಗೋಣ ಅಂತ ನಾನು ಇಷ್ಟ ಇದೆ. ಹೌದಾ? ಸಿ ಯಾವ ತಗೊಳ್ಳೋದು ಡಿಸೈಡ್ ಮಾಡಿ. ನಿಂದು ಯಾವುದಕ್ಕೆ ಓಟು? ನಮಗೆ ಬೇಕಾಗಿರೋದು ಬೂಟ್ ಸ್ಪೇಸ್ ಅಂದರೆ, ಸೊ ಬೂಟ್ ಸ್ಪೇಸ್ ಬೇಕಾಗಿರೋದ್ರಿಂದ ಜುಪಿಟರಲ್ಲೇ ದೊಡ್ಡ ಬೂಟ್ ಸ್ಪೇಸ್ ಇರೋದು. ಜುಪಿಟರಲ್ಲಿ ಯಾವುದು 110 ಬರುತ್ತೆ, 125 ಬರುತ್ತೆ. ನಾನು ಸಜೆಸ್ಟ್ ಮಾಡೋದು 125. ಕಲರ್ ಚಾಯ್ಸ್ ನನಗೆ ಕೇಳಂಗಿಲ್ಲ ಯಾರು. ಸೊ ನಾನು ಅಷ್ಟೇ ಹೇಳಿದ್ದು, 125cc ಜುಪಿಟರಲ್ಲಿ ತೊಗೊಂಡ್ರೆ ಬೆಸ್ಟು. ಬಟ್ ಕಲರ್ ಯಾವುದು ಅಂತ ಡಿಸೈಡ್ ಮಾಡೋದಕ್ಕೆ ಇವ್ರಿಗೆ ಬಿಟ್ಟಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, TVS ಗಾಡಿ ನೋಡೋಕೆ ಬಂದಿದ್ವಿ ಶೋರೂಮಲ್ಲೇ. ಫಸ್ಟ್ ಟೈಮ್ ನನಗೆ ತುಮಕೂರಲ್ಲೇ ನಮ್ಮ ಸಬ್ಸ್ಕ್ರೈಬರ್ ಅವರು ಸಿಕ್ಕಿದ್ರು, ನೋಡಿ ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು. ತಮ್ಮ ಹೆಸರು? ಮಂಜುನಾಥ್ ಸರ್. ಮಂಜುನಾಥ್ ಅಂತ. ಇಲ್ಲ TVS ಅಲ್ಲೇ ವರ್ಕ್ ಮಾಡ್ತಾರೆ. ಸೊ ಏನಾದರೂ ಡೀಟೇಲ್ಸ್ ಬೇಕು ನಿಮ್ಮ ಗಾಡಿ ಶೋರೂಮಲ್ಲಿ ನಮ್ಮ ಶ್ರೀಗಿರಿನಲ್ಲಿ ಬಂದರೆ ಸರ್ನ ಒಂದ್ಸಲಿ ಮಾತಾಡಿಸಿ, ನಾನು ಫೈಂಡ್ ಔಟ್ ಮಾಡಿ ಅವರೇ ಮಾತಾಡ್ಸಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಈಗ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಟೈಮ್ ನೋಡ್ಬೋದು 1:15 ಆಲ್ರೆಡಿ. ಅಪ್ಪ ಮಮ್ಮಿಗೂ ಬಾಯಾರಿಕೆ ಆಗಿತ್ತು. ಸೊ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಯಾವ್ದು ಹೇಳಿದೆ? 5 ವಿತೌಟ್ ಐಸಾ? ನಮಗೂ ಇನ್ನೂ ಗೊತ್ತಿಲ್ಲ ಯಾವ್ದು ತೊಗೊಳುತ್ತೆ ಮಮ್ಮಿ ಕಲರ್ ಅಂತ. ನಿಂಗೇನಾದ್ರು ಐಡಿಯಾ ಇದೆಯಾ? ನೋ ಐಡಿಯಾ ಯಾವ್ದು ತೊಗೋತಾರೆ ಅಂತ. ಸೊ ಇದು ಡೇ 2 ಗೈಸ್. ನಿನ್ನೆ ಎಲ್ಲ ತುಂಬ ಗಾಡಿಗಳು ನೋಡಿದ್ವಿ. ಜುಪಿಟರ್ ಆಗಿರಲಿ, ಬೇರೆ ಬೇರೆ ಗಾಡಿಗಳು ನೋಡಿದ್ವಿ. ಎಂಟಾರ್ಕ್ ಮತ್ತು ಇನ್ನೊಂದು ಎಂಟಾರ್ಕ್ 150 ಬಂದಿತ್ತಲ್ಲ, ಇದೆಲ್ಲ ನೋಡಿದ್ವಿ. ಬಟ್ ಫೈನಲಿ ಯಾವ ಗಾಡಿ ಸೆಲೆಕ್ಟ್ ಮಾಡಿ ಅನ್ನೋದು ಇವಾಗ ಹೋದರೆ ಗೊತ್ತಾಗುತ್ತೆ. ಬಿಕಾಸ್ ಇವಾಗ ಅಡ್ವಾನ್ಸ್ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ನಿನ್ನೆ ಬುಕ್ಕಿಂಗ್ ಮಾಡಿದ್ವಿ, ಬಟ್ ಇವತ್ತು ಅಡ್ವಾನ್ಸ್ ಕೊಡೋಕ್ಕೆ ಹೋಗ್ತಾ ಇರೋದು. ಸೊ ಯಾವ ಕಲರು ಯಾವ ಗಾಡಿ ಅನ್ನೋದನ್ನು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಇವತ್ತು ಹಂಗೆ PDI ಕೂಡ ಮಾಡಬೇಕು, ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್. ಸೊ ಬನ್ನಿ ಹೋಗೋಣ ಶೋರೂಮ್ಗೆ. ಮಮ್ಮಿ ರೆಡಿ ಆಗಿದ್ದಾರೆ, ಲಿಕ್ಕಿ ರೆಡಿ ಆಗಿದ್ದಾನೆ. ಸೊ ಲೆಟ್ಸ್ ಗೋ ಗೈಸ್, ಹೋಗೋಣ. ನೋಡೋಣ ಯಾವ ಗಾಡಿ ತೊಗೊಂಡಿರೋದು, ಯಾವ ಕಲರ್ ತೊಗೊಂಡಿರೋದು ನೋಡೋಣ. ತುಂಬ ಕನ್ಫ್ಯೂಷನ್ಸ್ ಆದಮೇಲೆ ಈ ಗಾಡಿಯನ್ನು ಸೆಲೆಕ್ಟ್ ಮಾಡಿರೋದು, ಈ ಕಲರ್ನ ಸೆಲೆಕ್ಟ್ ಮಾಡಿರೋದು. ಸೊ ಲೆಟ್ಸ್ ಸಿ ಯಾವುದು ಅಂತ. ಸೊ ನಮ್ಮ ತುಮಕೂರಲ್ಲಂತೂ ನೋಡಿ ತುಂಬ ಪೆಟ್ರೋಲ್ ಬಂಕ್ಸ್ ಆಲ್ರೆಡಿ ಕ್ಲೋಸ್ ಆಗಿದೆ. ಪೆಟ್ರೋಲ್ ರೇಟ್ ಬಂದುಬಿಟ್ಟು 124 ಆಗಿದೆ, ಡೀಸಲ್ಲು 128 ಆಗಿದೆ. ನನಗೆ ತಿಳಿದ ಮಟ್ಟಿಗೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಪೆಟ್ರೋಲ್ಗಿಂತ ಡೀಸಲ್ಲೇ ಜಾಸ್ತಿ ಆಗಿರೋದು. ಸೊ ಇನ್ನೂ ಯಾವ ಥರ ಕಂಡೀಷನ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ನೋಡಿ, ಇದು ಕ್ಲೋಸೇನೇನೆ, ಕಂಪ್ಲೀಟ್ ಪಾರ್ಕಿಂಗ್ ಲಾಟ್ ಮಾಡ್ಕೊಂಡಿದ್ದಾರೆ ಈ ಪೆಟ್ರೋಲ್ ಬಂಕ್ ಅಂತೂ. ಸೊ PDI ಇನ್ಸ್ಪೆಕ್ಷನ್ಗೆ ಅಂತ ಬಂದಿದ್ವಿ. ಲೈಕ್ 4-5 ಮಾಡೆಲ್ಸ್ ತೋರಿಸಿದ್ರು, ಬಟ್ ನಮಗೆ ಇದು ಓಕೆ ಆಯಿತು. ಪೇಮೆಂಟ್ ಮಾಡಿ ಡೆಲಿವರಿ ತೊಗೊಳ್ಳೋದು ಅಷ್ಟೇನೆ. ಸೊ ಬನ್ನಿ, ಡೆಲಿವರಿ ಟೈಮಲ್ಲಿ ನಿಮ್ಗೆ ಸಿಗ್ತೀನಿ. ಸೊ ಟೆಸ್ಟ್ ರೈಡ್ಗೆ ಗಾಡಿ ಬಂದಿದೆ. DL ಸಬ್ಮಿಟ್ ಮಾಡಿ ಬರ್ತಾ ಇದ್ದಾನೆ.
ಲಿಖಿತ್ಗೆ ಇದೊಂದು RTX 300 ಗಾಡಿ ಟೆಸ್ಟ್ ಡ್ರೈವ್ ನೋಡಬೇಕು ಅಂತ ಇತ್ತು. ತುಂಬ ದಿನದಿಂದ ತೊಗೊಂಡಿರಲಿಲ್ಲ. KTM 390 250 ಎರಡೂ ಅಡ್ವೆಂಚರ್ದು ಟೆಸ್ಟ್ ಡ್ರೈವ್ ಮಾಡಿದ್ದ. ಇದೊಂದು ಮಾಡಿರಲಿಲ್ಲ, ಅದಕ್ಕೋಸ್ಕರ ಯಾವ್ದು ತೊಗೊಬೇಕು, ಇದೊಂದು ಮಾಡಿಬಿಡೋಣ. ಹೆಂಗೂ ಜುಪಿಟರ್ ತೊಗೋತಾ ಇದ್ವಿ. ಸೊ ಇದು ಟೆಸ್ಟ್ ಡ್ರೈವ್ ಅವೈಲೇಬಲ್ ಇತ್ತು. ಸೊ ಅದಕ್ಕೋಸ್ಕರ ಟೆಸ್ಟ್ ಡ್ರೈವ್ ಹೋಗ್ತಾ ಇದ್ದಾನೆ. ಸೊ ಇದು ನೆಕ್ಸ್ಟ್ ಡೇ ಗಾಡಿ ಡೆಲಿವರಿ ಇವತ್ತೇನೆ. ಚೇಂಜ್ ಆಫ್ ಪ್ಲಾನ್ಸ್ ಏನಕ್ಕೆ ಅಂದರೆ ಸಂಡೇ ಗಾಡಿ ಡೆಲಿವರಿ ಇಸ್ಕೋಬೇಕು ಅಂದ್ಕೊಂಡಿದ್ದು, ಬಟ್ ಇವತ್ತೇ ಹೋಗ್ತಾ ಇದ್ದೀವಿ. ನಿನ್ನೆ ನಾವು ಹೋಗಿ ಕಂಪ್ಲೀಟ್ ಅಮೌಂಟ್ ಪೇ ಮಾಡ್ಕೊಂಡು ಬಂದಿದ್ವಿ. ಇವತ್ತು ಡೆಲಿವರಿಗೆ ಅಂತ ಹೋಗ್ತಾ ಇದ್ದೀವಿ. ಸೊ ನಾನು ಮತ್ತು ಅಕ್ಷರ ಕೂತಿದ್ದೀವಿ ಆಲ್ರೆಡಿ ಕಾರಲ್ಲಿ. ಮಮ್ಮಿ ರೆಡಿ ಆಗಿದ್ದಾರೆ. ಲಿಖಿತ್ ಮತ್ತು ಡ್ಯಾಡಿ ಇನ್ನೂ ರೆಡಿ ಆಗಿರಲಿಲ್ಲ, ಅವರು ಇನ್ನೊಂದು ಚೂರು ಲೇಟಾಗಿ ಬರ್ತಾರೆ. ಬಟ್ ನಾವು ಫಸ್ಟು 11 ಗಂಟೆ ಒಳಗಡೆ ಹೋಗಿ ಗಾಡಿ ಇಸ್ಕೊಬೇಕು. ಸೊ ಟೈಮ್ ನೋಡ್ಬೋದು, ಆಲ್ರೆಡಿ 10:40 ಆಗಿದೆ. ಸೊ ಇನ್ನೊಂದು 5 ನಿಮಿಷ 10 ನಿಮಿಷ ಅಷ್ಟೇ ಮನೆಯಿಂದ ಶೋರೂಮ್ಗೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಗಾಡಿದೇನು ಡಾಕ್ಯುಮೆಂಟೇಷನ್ ಇರೋದು ಎಲ್ಲ ಆಗಿದೆ, ಮುಗ್ದಿದೆ. ಜಸ್ಟ್ ಡೆಲಿವರಿ ಇಸ್ಕೊಬೇಕು. ಸೊ ಅಲ್ಲೇ ಹೋಗೋಣ ಬನ್ನಿ. ಗಾಡಿ ಡೆಲಿವರಿ ಹೇಗಿರುತ್ತೆ ತೋರಿಸ್ತೀನಿ ನಿಮಗೆ. ಏನು ಅನಿಸ್ತಾ ಇದೆ? ನೀನೇ ಗಾಡಿ ತಗೋತಾ ಇರೋದು? ಖುಷಿ. ಫುಲ್ ಖುಷಿ. TVS Jupiter 125 ಟಾಪ್ ಎಂಡ್ ಮಾಡಲ್ UL. ನನಗೇನು ಅನ್ನಿಸ್ತಾ ಇಲ್ಲ. ನನಗೆ ಗಾಡಿ ಓಡಿಸೋಕ್ಕೂ ಬರಲ್ಲ. ನಮ್ಮ ಮನಸ್ಸಲ್ಲಿ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ಸು. ಎಷ್ಟು ದಿನದಿಂದ ಅಂದ್ಕೊತಾ ಇದ್ದೀವಿ ಅತ್ತೆ ಹೋಗ್ಲಿ ಗಾಡಿ ತಗೊಬೇಕು ಅಂತಂದು ಅವಾಗಿಂದ ಅಂದ್ಕೊಂಡು ಎಷ್ಟು ತಿಂಗಳಾಯ್ತು? ತುಂಬ ತಿಂಗಳಾಯ್ತು. ತುಂಬ ತಿಂಗಳಾಯ್ತು. ಒಂದು 6 ತಿಂಗಳ 6 ತಿಂಗಳಿಂದ ಅಂದ್ಕೊಂತಾನೆ ಇದ್ರು ಅಂದ್ರೆ ಟೈಮ್ ಬರಬೇಕು ಅಂತಾರಲ್ಲ, ದಿಸ್ ಇಸ್ ದ ರೈಟ್ ಟೈಮ್ ಟು ಬೈ. ನಿನ್ನೆ ನೀನೇನು ಹೇಳಿದ್ರು? ಸೇಮ್ ಡೈಲಾಗ್ ನೀನು ಹೇಳಿಲ್ವ ನಿನ್ನೆ ವಾಕಿಂಗ್ ಹೋಗಿದ್ದಾಗ? ಯಾವ್ದು ಯಾವಾಗ ಆಗಬೇಕೋ ಆವಾಗಲೇ ಆಗೋದು ಅಂತ. ಅದೇ ಡೈಲಾಗ್ ಇವ್ರು ಹೇಳಿದ್ಲು. 3, 2, 1 ಸ್ಟಾರ್ಟ್. Congratulations, brother. ಕಂಗ್ರ್ಯಾಚುಲೇಷನ್ಸ್ ಮಮ್ಮಿ. ಸೊ ಫೈನಲಿ ಡೆಲಿವರಿ ತೊಗೊಂಡ್ವಿ. ಸೊ ಇದೇ ಗಾಡಿ ಬಂದ್ಬಿಟ್ಟು ಕಲರ್ ಹೇಗಿದೆ ಅಂತ ಒಂದ್ಸಲಿ ತಿಳಿಸಿ. ಗ್ರೀನಲ್ಲಿ ಲೈಟ್ ಗ್ರೀನ್, ಪಿಸ್ತಾ ಗ್ರೀನ್ಗಿಂತ ಲೈಟು ಚೆನ್ನಾಗಿದೆ. ನೀನು ಈ ಕಡೆ ಅಲ್ವಾ? ಏನಂದಿದ್ದು ನೀನು? ಕೇಕ್ ಕಟ್ ಮಾಡಬೇಕು ಅಂತನಾ? ಅದ್ರ ಮುಂದೆನೇ ಮಾಡಬೇಕಾಗಿರೋದು. ಯಾರು ಏನಂದ್ರು? ಆ್ಯಕ್ಚುಲಿ ಎಲ್ಲರೂ ಮರ್ತೇ ಹೋಗಿದ್ವಿ ಅಲ್ಲ. ಸೊ ಈಗ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಮಮ್ಮಿ ಹೆಂಗಿದೆ ಗಾಡಿ? ಗಾಡಿ ಸೂಪರ್, ಎಲ್ಲ ಕಾಂಬಿನೇಷನ್ ಸಖತ್ತಾಗಿದೆ. ಓಕೆ, ಕಟ್ ಮಾಡೋಣ ಕೇಕು. ಕಲರ್ ಹೆಂಗಿದೆ ನೀನು ಹೇಳಲೇ ಇಲ್ಲ. ಕಲರ್ ಚೆನ್ನಾಗಿದೆ. ಕಲರ್ ಆ್ಯಕ್ಚುಲಿ ನಿನ್ನ ಬಟ್ಟೆ ಕಲರೇ ಇದೆ, ಕಾಣಿಸ್ತಿದ್ಯಾ? ವೇಲು ಮತ್ತೆ ಇದು ಸೀಟ್, ಅದು ಇದು ಗಾಡಿ ಕಲರು ಕರೆಕ್ಟಾಗಿದೆ, ಅದೇ ಸೇಮ್ ಕಲರು. ವೆಲ್ಕಮ್ ಹೋಮ್ ಜುಪಿಟರ್. ಅಷ್ಟೇ ಗೈಸ್, ನಮ್ಮಮ್ಮ ಕಟ್ ಮಾಡಬೇಕಾಗಿತ್ತು, ನಮ್ಮ ಡ್ಯಾಡಿನೇ ಕಟ್ ಮಾಡಿಬಿಟ್ರು ಫಸ್ಟು. ಬಾ. ಬಾ. ಸಾಕೇಳು ಜಾಸ್ತಿ ಆಯಿತು, ದೂರ ಬಂದಿದೆ, ಅಲ್ಲಿಂದ ಇಲ್ಲಿಗೆ ದೂರನೇ ಇದೆ. ಫೈನಲಿ ಗಾಡಿ ಮೂವ್ ಕೂಡ ಮಾಡಿದ್ರು. ಸ್ವಲ್ಪ ಹೆದರ್ಕೊತಾರೆ, ಹೊಸ ಗಾಡಿ ಅಲ್ವಾ, ಆಮೇಲೆ ಸರಿ ಹೋಗ್ತಾರೆ 1-2 ದಿನ. ಏನೇನಿಸ್ತಾ ಇದೆ ಹೊಸ ಗಾಡಿ? ಸಮಸ್ಯೆ. ಸೊ ಒಳ್ಳೆ ಗಾಡಿ, ನಮ್ಮ ಅಮ್ಮಗೂ ತುಂಬ ಕಲರ್ ಇಷ್ಟ ಆಗಿದೆ, ಎಲ್ಲರಿಗೂ ಇಷ್ಟ ಆಗಿದೆ. ನಿಮ್ಮ ಒಪಿನಿಯನಪ್ಪ? ಗಾಡಿ ಬಗ್ಗೆ ದೂಸರ ಮಾತಿಲ್ಲ, ಭಾಳ ಇಷ್ಟ ಆಯಿತು. ಡಬಲ್ ಕಲರು, ಒಳ್ಳೆ ಪಿಕಪ್ ಇದೆ, ಒಳ್ಳೆ ಮೈಲೇಜ್ ಇದೆ. ನಾನು ಹೇಳ್ತಾ ಇರಲಿಲ್ಲ, ಫ್ರೆಂಡ್ಸ್ ಅವರೇ ತಗೋಬೇಕು ಅಂತಿದ್ರು.
ಬಟ್ ಡ್ಯೂ ಟು ಸೋ ಮೆನಿ ರೀಸನ್ಸ್ ಮುಂದಕ್ಕೆ ಹೋಗ್ತಾನೆ ಇತ್ತು. ಬಟ್ ಫೈನಲಿ ಇವತ್ತು ಡೆಲಿವರಿ ತೊಗೊಂಡ್ವಿ. ಸೊ ಫಸ್ಟ್ ಟೈಮ್ ಶೆಲ್ಲಲ್ಲಿ ಫ್ಯೂಲ್ ಹಾಕ್ಸೋಣ ಅಂತ ರೆಡಿ ಆಗ್ತಿದ್ದಾರೆ ಮಮ್ಮಿ. ನನ್ನ ಗಾಡಿ ಇಲ್ಲಿದೆ, ನಾನು ಅಕ್ಷರ ನಂದು 2 ವೀಲರಲ್ಲಿ ಹೋಗಿ ಬರ್ತೀವಿ. ಆ್ಯಂಡ್ ಲಿಖಿತ್ತು ನನ್ನ ಕಾರ್ ತಂದಿದ್ದಾನೆ, ಸೊ ನಾನು ಅದ್ರಲ್ಲಿ ಬರ್ತಾನೆ. ನಂದು ಇಲ್ಲಿ ಬೇಬಿ ನಿಂತಿದೆ, ಸೊ ನಾವು ಇದ್ರಲ್ಲಿ ಹೋಗೋದು. ಸೊ ಈಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ಪೂಜೆಗೆ. ಸೊ ಆ್ಯಸ್ ಯೂಶ್ವಲ್ ನಾವು ಯಾವಾಗಲೂ ಪ್ರತಿ ಸಲ ಎಲ್ಲಿ ಮಾಡಿಸ್ತೀವಿ, ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿರೋದು ದೇವಸ್ಥಾನಕ್ಕೆ ಗಾಡಿ ಪೂಜೆ ಮಾಡಿಸೋದಕ್ಕೆ ಅಂತ. ಸೊ ಬನ್ನಿ ಒಳಗಡೆ ಹೋಗೋಣ, ಗಾಡಿ ಪೂಜೆ ಮಾಡಿಸೋಣ. ಆ್ಯಕ್ಚುಲಿ ಗಾಡಿ ಕಲರೇ ಗೊತ್ತಿರಲಿಲ್ಲ, ಆದರೂ ಎಕ್ಸಾಕ್ಟ್ ಮ್ಯಾಚಿಂಗ್ ಹೆಂಗೆ ಹಾಕ್ಕೊಂಬಂದಿದ್ದಾಳೆ ಅಂದರೆ ಅಷ್ಟು ಕರೆಕ್ಟಾಗಿ ಮ್ಯಾಚಿಂಗ್ ಕಲರ್. ಹೆಂಗೆ ಗೊತ್ತಾಯಿತು ಇದೇ ಡ್ರೆಸ್ ಹಾಕೋಬೇಕು ಅಂತ? ಅವಳಿಗೆ ಆ್ಯಕ್ಚುಲಿ ಕಲರೇ ಹೇಳಿರಲಿಲ್ಲ ನಾನು ಇದೇ ಕಲರ್ ಗಾಡಿ ಅಂತ, ಆದರೂ ಮ್ಯಾಚಿಂಗ್ ಕಲರ್ ಹಾಕ್ಕೊಂಡು ಬಂದಿದ್ದಾಳೆ. ಸೊ ಇಷ್ಟು ದಿನ ಗಾಡೀಲಿ ಕಲ್ತಿರಲಿಲ್ಲ, ಈ ಗಾಡೀಲಿ ಕಲಿತೀನಿ ಅಂತಿದ್ದಾಳೆ. ನಾಳೆಯಿಂದ ಸ್ಟಾರ್ಟ್. ನೋಡೋಣ ಏನೇನು ಕಲಿತಾಳೆ. ಫಸ್ಟ್ ಕಾರ್ ಕಲಿತೀನಿ ಅಂತಿದ್ವಿ, ಗಾಡಿ ಅಂತಾಳೆ, ಇನ್ನೊಂದ್ಸರಿ ನೆಕ್ಸ್ಟ್ ಕಾರ್ ಅಂತಾಳೆ. ಇಂಡಿಕೇಟರ್ ಆಫ್ ಮಾಡು. ಸೊ ಪೂಜೆನೂ ಆಯಿತು ಗೈಸ್. ಈಗ ಮನೆ ಕಡೆಗೆ ಓಡ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಇವತ್ತು ಹೊರಗಡೆ ಊಟಕ್ಕೆ ಹೋಗಬೇಕು. ಎಲ್ಲಿಗೆ ಹೋಗಬೇಕು ಅನ್ನೋದನ್ನ ನೋಡಿಲ್ಲ, ಆಗಲೇ ಹೇಳಿದ್ನಲ್ಲ. ವಿಲಾಸಿ ಗಾರ್ಡನಿಯ ತುಮಕೂರಲ್ಲಿ ಹೊಸದಾಗಿ ರೆಸ್ಟೋರೆಂಟ್ ಓಪನ್ ಆಗಿದೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಪೂಜೆ ಎಲ್ಲ ಆಗಿದೆ, ಮಮ್ಮಿನೂ ಖುಷಿ, ಅಪ್ಪ ಖುಷಿ, ಲಿಖಿತ್ ಖುಷಿ, ಅಕ್ಷರನೂ ಖುಷಿ, ನಾನು ಖುಷಿ, ಎಲ್ಲರೂ ಖುಷಿ. ಸೊ ಇಲ್ಲಿಂದ ಹೋಗೋಣ ಬನ್ನಿ. ಇನ್ನೊಂದೇನು ಗೊತ್ತಾ, ಫಸ್ಟ್ ಟೈಮ್ ಈ ಕಲರು ತುಮಕೂರಲ್ಲಿ ನಾನು ತಗೊಂಡಿರೋದು, ಯಾರೂ ತಗೊಂಡಿಲ್ಲ. ದಿಸ್ ಇಸ್ ದ ಫಸ್ಟ್ ಗಾಡಿ ವಿಚ್ ಐ ಹ್ಯಾವ್ ಬಾಟ್. ಇದು ನ್ಯೂ ಕಲರು. ಎಸ್, ಇದೇ ಫಸ್ಟ್ ಗಾಡಿ ಅಂತ ಈ ಕಲರ್ದು. ಸೊ ಡ್ಯೂಯಲ್ ಕಲರಲ್ಲಿ ಇದೇ ಫಸ್ಟು. ಓಕೆ ಹೋಗೋಣ ಮನೆಗೆ. ಸೊ ಇದೇ ವಿಲಾಸಿ ಗಾರ್ಡನಿಯ ಐ ಥಿಂಕ್ ಫಸ್ಟ್ ಫ್ಲೋರ ಸೆಕೆಂಡ್ ಫ್ಲೋರಲ್ಲೇ ಇರಬೇಕು. ನೋಡೋಣ ಎಷ್ಟನೇ ಫ್ಲೋರ್ ಅಂತ. ಬನ್ನಿ. ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ಹೊಸದಾಗಿ ಓಪನ್ ಆಗಿರೋದಲ್ಲ. ಈ ವಿಲಾಸಿ ಗಾರ್ಡನಿಯ ಹೊಸದಾಗಿ ಓಪನ್ ಆಗಿರೋದು ನಮ್ಮ ತುಮಕೂರಿನಲ್ಲಿ ಜಸ್ಟ್ 2 ಡೇಸ್ ಆಗಿತ್ತು. ಸೊ ನಮಗೆ ತುಂಬ ಜಾಸ್ತಿ ಆಪ್ಷನ್ಸ್ ಇರಲಿಲ್ಲ ಡಿನ್ನರ್ಗೆ. 2 ಆಪ್ಷನ್ ಇತ್ತು, ಒಂದು ವೆಜ್ ಕಾಂಬೋ ದಟ್ ಈಸ್ 299, ಅನದರ್ ಒನ್ ಈಸ್ ನಾನ್ ವೆಜ್ ಕಾಂಬೋ ದಟ್ ಈಸ್ 399. ಸೊ ಯಾವ ಥರ ಇದೆ ಅಂತ ನೋಡ್ಬೋದು ನೀವೇ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಡೆಲಿವರಿ ಮಾತ್ರ ತುಂಬ ಚೆನ್ನಾಗಾಯಿತು. ಇದೇ ಥರ ವೀಡಿಯೋಸೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಸಿ ಯು ಗೈಸ್, ಸೈನಿಂಗ್ ಆಫ್ ಫ್ರಮ್ ದಿಸ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.